ಸ್ಟಾರ್ಟಿಂಗು ಪರಿಚಯ ಅಂತ ನಾನು ಹಾಕಿದ್ದೀನಿ. ನಾನು ಜಸ್ಟ್ ಟಾಪಿಕ್ಸ್ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಪರಿಚಯ ಅಂದ್ರೆ ಈಗ ನಾವು ಹೋಮ ಸ್ಟಾರ್ಟ್ ಮಾಡ್ಲಿಕ್ಕೆ ಏನು ಪರಿಕರಗಳು ಬೇಕಾಗುತ್ತೆ ನಮ್ಗೆ ಹೋಮ ಮಾಡ್ಲಿಕ್ಕೆ. ಆ ಅದಕ್ಕೆ ಹೋಮದ ಕುಂಡ ಇರ್ಬೋದು, ಸುಕ್ಕು ಅಂತ ಹೇಳ್ತೀವಿ. ಅದಕ್ಕೆ ಹಾಕ್ತಕ್ಕಂಥ ತುಪ್ಪ ಹಾಕ್ತಕ್ಕಂಥ ಸುಕ್ಕು ಅಂತ ಹೇಳ್ತೀವಿ. ಮರದ ಕಟ್ಟಿಗೆ ಅದು, ಮತ್ತೆ ಶ್ರವಣ ಅಂತ ಹೇಳ್ತೀವಿ. ಅದನ್ನ ಕೂಡ ತೋರಿಸ್ತೀನಿ ಫೋಟೋದಲ್ಲಿ. ಆ ಅದನ್ನು ಮತ್ತೆ ಆ ಹೋಮಕ್ಕೆ ಬೇಕಾಗ್ತಕ್ಕಂತಹ ದ್ರವ್ಯಗಳು, ತುಪ್ಪ, ಅರಿಶಿಣ, ಕುಂಕುಮ, ಇದೆಲ್ಲ ಬೇಕಾಗ್ತದೆ ನಮ್ಗೆ. ಮತ್ತೆ ಗಿಡಮೂಲಿಕೆಗಳು, ಅದನ್ನೆಲ್ಲ ನಾನು ನಿಮ್ಗೆ ಅದನ್ನ ಪರಿಚಯಿಸ್ತಾ ಹೋಗ್ತೀನಿ. ಅದು ಯಾಕಂದ್ರೆ ಜಸ್ಟ್ ಟಾಪಿಕ್ಸ್ ಹೇಳ್ತೇನೆ, ಏನೇನು ಟಾಪಿಕ್ ಕವರ್ ಆಗುತ್ತೆ ಇದರಲ್ಲಿ ಅನ್ನೋದನ್ನ. ಓಕೆ. ಸೊ ನೆಕ್ಸ್ಟ್ ನೋಡಿ, ಆ ಆ ಒಂದು ಇದನ್ನ ಮುಗಿದ್ಮೇಲೆ ನಮ್ಗೆ ಹೋಮಕುಂಡಕ್ಕೆ ಅಂದ್ರೆ ಹೋಮಕುಂಡದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಏನ್ ಬೇಕಾಗುತ್ತೆ ಹೋಮಕುಂಡಕ್ಕೆ. ಆ ನಾವು ಅದನ್ನ ಇಟ್ಟಿಗೆಲು ಕೂಡ 3x3 ಫೀಟ್ ಇಟ್ಕೋಬಹುದು. ಇಲ್ಲ ಅಂದ್ರೆ ಕಾಪರ್ ಅಲ್ಲಾದ್ರೆ 2.5 ಫೀಟ್ಗೆ 2.5 ಇಟ್ಕೋಬಹುದು. ಇಲ್ಲ 3 ಫೀಟ್ ಬೈ 3 ಫೀಟ್ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಇನ್ನು ಚಿಕ್ಕದಾಗುತ್ತೆ ಅಂದ್ರೆ ಸ್ವಲ್ಪ ಕಟ್ಟಿಗೆಗಳನ್ನ ಇಟ್ಕೊಳ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಅಟ್ಲೀಸ್ಟ್ 2 ಫೀಟ್ ಬೈ 2 ಫೀಟ್ ಅಥವಾ 2.5 ಬೈ ಅಗಲ ಮತ್ತೆ ಉದ್ದನ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗ್ತದೆ. ಕಾಪರ್ ಅಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ. ಆದರೆ ಐರನ್ ಅಲ್ಲಿ ಮಾಡಿದ್ರೆ ಅಷ್ಟು ನಮಗೆ ರಿಸಲ್ಟ್ ಬರೋದಕ್ಕೆ ಅಷ್ಟು ನೋಡಿದ ಅವಕಾಶಗಳು ಇರಲ್ಲ. ಕಾಪರ್ ಅಲ್ಲಿ ಮಾಡ್ಕೊಂಡ್ರೆ ನಮ್ಗೆ ಆದಷ್ಟು ಅದರಿಂದ ಉತ್ತಮವಾದ ರಿಸಲ್ಟ್ಗಳನ್ನ ತಗೊಳ್ತೀವಿ. ಅದು ಇಲ್ಲ ಹಳ್ಳಿಗಳ ಕಡೆ ನಮ್ಗೆ ಅದಾಗಲ್ಲ ಅಂದ್ರೆ ನಾವು 3ಕ್ಕೆ 3 ಇಟ್ಟಿಗೆನ ಇಟ್ಟುಕೊಂಡು ಅದರಲ್ಲಿ ನಾವು ಆ 3 ಅಡಿಗೆ ಅಗಲ 3 ಅಡಿ ಉದ್ದ ಇಟ್ಕೊಂಡು ಅದರಲ್ಲಿ ನಾವು ಅದನ್ನ ಆ, ಒಳಗಡೆ ಡೆಪ್ತ್ ಕೂಡ ಒಂದು 2 ಅಡಿ ಡೆಪ್ತ್ ಮಾಡಿ ಇಟ್ಕೊಂಡು ಇಟ್ಟಿಗೆಲ್ ಕೂಡ ಮಾಡಿದ್ರು ಕೂಡ ಹೋಮನ ತೊಂದರೆ ಇಲ್ಲ, ಸರಿ ಆಗ್ತದೆ. ಪೂರ್ವಭಾವಿ ಸಿದ್ಧತೆಗಳಂದ್ರೆ ಫಸ್ಟ್ ನಮಗೆ ಅದಕ್ಕೆ ಬರ್ತಕ್ಕಂತ ಪಂಚಪಾತ್ರ ಅಂತ ಬರ್ತದೆ, ಕಳಸ ಅಂತ ಬರ್ತದೆ ಇಟ್ಕೊಳ್ಳಿಕ್ಕೆ, ಅರಿಶಿಣ, ಕುಂಕುಮ, ಮತ್ತೆ ಊದುಗಡ್ಡಿ, ಕರ್ಪೂರ, ದ್ರವ್ಯಗಳು, ಹೋಮಕ್ಕೆ ಬೇಕಾಗ್ತಕ್ಕಂತಹ ಎಲ್ಲಾ ವಸ್ತುಗಳನ್ನು ಮುಂಚೆ ನಾವು ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಅದೆಲ್ಲ ಆ ಟಾಪಿಕ್ಸ್ ಎಲ್ಲ ನಮ್ಗೆ ಈ ಪೂರ್ವಭಾವಿಯಲ್ಲಿ ಕವರ್ ಆಗ್ತದೆ. ಸೊ ಕೊನೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ಹೋಮ ಮಾಡ್ಲಿಕ್ಕಿಂತ ಮುಂಚೆ ನಾವು ವಿಘ್ನೇಶ್ವರ ಇದರಿಂದ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗ್ತದೆ. ಏಕೆಂದ್ರೆ ವಿಘ್ನೇಶ್ವರ ಏನೇ ವಿಘ್ನಗಳು ನಿವಾರಣೆ ಆಗ್ಲಿ, ಏನೇ ವಿಘ್ನಗಳು ಬರದಾಗೆ ನಿವಾರಣೆ ಆಗ್ಲಿಕ್ಕೆ ಅಂತ ಫಸ್ಟ್ ನಾವು ಭಗವಾನ್ ವಿಘ್ನೇಶ್ವರನ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ, ವಿಘ್ನೇಶ್ವರನ್ನ. ಸೊ ಪ್ರಾರ್ಥನೆ ಮಾಡ್ಕೊಂಡು ಗಣಪತಿಯನ್ನ ಆಚಮನ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಂಡು ಮಾಡೋದ್ರಿಂದ ಆ ಭಗವಂತನ ಕೃಪೆ ನಮಗೆ ಬೇಗ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಗಣಪತಿ ದೇವನನ್ನ ಪ್ರಾರ್ಥನೆ ಮಾಡ್ಕೋಬೇಕಾಗ್ತದೆ.